ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು MBA ಮಾಡ್ತಾ ಇದ್ದೀನಿ ಆ್ಯಂಡ್ ನಮ್ಮ ಮಿಡ್ ಟರ್ಮ್ ಎಕ್ಸಾಮ್ಸ್ ನಡೀತಾ ಇದೆ. ಸೆಂಟ್ರಲ್ಲಿ 1 ಡೇ ಸ್ಟಡಿ ಬ್ರೇಕ್ ಸಿಕ್ತು. ಆ ಡೇನ ನಾನು ಹೆಂಗೆ ಪ್ರೊಡಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥರ್ಸ್ಡೇ ಆಗಿತ್ತು, ಸೊ ಹಸ್ಬೆಂಡ್ ಆಫೀಸ್ಗೆ ಹೋದ್ರು, ಸ್ಮ್ಯಾನು ಸ್ಕೂಲಿಗೆ ಕಳಿಸ್ಬಿಟ್ಟು ಐ ಹ್ಯಾಡ್ ಸೋ ಮಚ್ ಟೈಮ್ ಫಾರ್ ಮೈ ಸೆಲ್ಫ್. ಫ್ರ್ಯಾಂಕಾಗಿ ಹೇಳಬೇಕಾದ್ರೆ ಈ ಸೆಲ್ಫ್ ಕೇರ್ ನಾನು ಶೂಟ್ ಮಾಡಿದ್ದು ಜಸ್ಟ್ ಫಾರ್ ದ ವಿಡಿಯೋ, ಬಿಕಾಸ್ ನನ್ನ ರಿಯಲ್ ಲೈಫಲ್ಲಿ ನಂಗೆ ಟೈಮೇ ಇಲ್ಲ ಇದೆಲ್ಲ ಮಾಡೋಕ್ಕೆ. ಬಿಕಾಸ್ ಬೀಯಿಂಗ್ ಅ ಮಾಮ್ ಆ್ಯಂಡ್ ಅ ಫುಲ್ ಟೈಮ್ MBA ಈಸ್ ನಾಟ್ ಅಟ್ ಆಲ್ ಈಸಿ. ABC ಜ್ಯೂಸ್ ಎಲ್ರಿಗೂ ಗೊತ್ತಲ್ಲ, ಅದು ಐಸ್ ಟ್ರೇಲ್ ನಾನು ಯಾವಾಗಲೂ ಸ್ಟೋರ್ ಮಾಡಿರ್ತೀನಿ. ನಂಗೆ ಬೇರೆ ಫೇಸ್ ಪ್ಯಾಕ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ಅಂತ ಅದನ್ನೇ ಫೇಸ್ಗೆ ಅಪ್ಲೈ ಮಾಡಿದೆ. ಬಟ್ ರಿಸಲ್ಟ್ಸ್ ತುಂಬಾ ಚೆನ್ನಾಗಿತ್ತು. ಫೇಸ್ ಇನ್ಸ್ಟೆಂಟಾಗಿ ಬ್ರೈಟ್ ಆಗಿದೆ. ನಾನು ಮೇಕಪ್ ಆರ್ಟಿಸ್ಟ್ರಿಗೆ ಕೋರ್ಸ್ ಕಲ್ತಿದ್ದೀನಿ. ಸೊ ಆವಾಗ ಒಂದು ಟ್ಯೂಟರ್ ಹೇಳ್ತಿದ್ರು, ಐಸ್ ಕ್ಯೂಬ್ಸ್ನ ಫೇಸ್ ಮೇಲೆ ರಬ್ ಮಾಡಿದ್ರೆ ಆಯಿಲ್ ಸೆಕ್ರೇಷನ್ ಕಡಿಮೆ ಆಗುತ್ತೆ ಆ್ಯಂಡ್ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ. ಸೊ ಇಟ್ಸ್ ಅ ಟಿಪ್ ಫಾರ್ ಯು ಗೈಸ್. ತುಂಬ ದಿನದಿಂದ ರೈಸ್ ವಾಟರ್ ಟ್ರೈ ಮಾಡಬೇಕು ಅಂತ ಇದ್ದೆ, ಸೊ ಅವತ್ತು ಟ್ರೈ ಮಾಡಿದೆ. ರೈಸ್ ಕುಕ್ ಆದಮೇಲೆ ಲೆಫ್ಟ್ ಓವರ್ ನೀರು ಇರುತ್ತಲ್ಲ, ಅದನ್ನು ಒಂದು 8 hours ಫರ್ಮೆಂಟ್ ಮಾಡಬೇಕು. ಅದನ್ನು ಒಂದು ಸ್ಪ್ರೇ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡಿ ರೆಫ್ರಿಜ್ರೇಟ್ ಮಾಡಿದ್ದೆ. ಡೈರೆಕ್ಟಾಗೂ ಸ್ಪ್ರೇ ಮಾಡ್ಕೋಬೋದು, ಬಟ್ ನಾನು ಸ್ವಲ್ಪ ನೀರಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡ್ತಾಯಿದ್ದೀನಿ. ಒಂದು 20 minutes ಐ ಲೆಟ್ ಇಟ್ ಸೋಕ್. ಆಮೇಲೆ ಹೇರ್ ವಾಶ್ ಮಾಡಿದೆ. ನಾನು ಹೇರ್ ವಾಶ್ ಮಾಡೋಕ್ಕೆ ತುಂಬ ಹೆಸಿಟೇಟ್ ಮಾಡ್ತೀನಿ. ಐ ಆಮ್ ಸೋ ಲೇಝಿ ಫಾರ್ ಇಟ್. ಬಟ್ ರೀಸೆಂಟಾಗಿ ನಾನೊಂದು ಹ್ಯಾಕ್ ಕಂಡಿಡಿದೆ. ಅದಾದಮೇಲೆ ಲೈಫ್ ಇಸ್ ಗಾಟ್ ಸೋ ಈಸಿಯರ್. ಆ ಹ್ಯಾಕ್ ಏನೂ ಇಲ್ಲ. ಹೇರ್ ವಾಶ್ ಮಾಡಿದ ತಕ್ಷಣ ಒಂದು ಮೈಕ್ರೋಫೈಬರ್ ಕ್ಲಾತಲ್ಲಿ ರ್ಯಾಪ್ ಮಾಡ್ತೀನಿ. ಅದು ಇನ್ಸ್ಟೆಂಟಾಗಿ ಆ ಮಾಯ್ಶ್ಚರ್ನೆಲ್ಲ ಅಬ್ಸಾರ್ಬ್ ಮಾಡುತ್ತೆ ಆ್ಯಂಡ್ ಡ್ರೈ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಕ್ಲಾತ್ ನಾನು ಆ್ಯಕ್ಚುಲಿ ಸ್ಮಯಾಗಿ ಪರ್ಚೇಸ್ ಮಾಡಿದ್ದು, ಬಟ್ 1 day ರ್ಯಾಪ್ ಮಾಡಿ ನೋಡಿದ್ರೆ ಇಟ್ ವಾಸ್ ಸೋ ಮ್ಯಾಜಿಕಲ್. ಸೊ ಆವಾಗಿಂದ ಇದನ್ನು ನನ್ನ ಹೇರ್ ವಾಶ್ಗಂತಲೇ ಇಟ್ಬಿಟ್ಟಿದ್ದೀನಿ. ಈ ಟವೆಲ್ ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು, ಬಟ್ ಆನ್ಲೈನಲ್ಲೂ ತುಂಬ ಆಪ್ಷನ್ಸ್ ಇದೆ, ಚೆಕ್ ಮಾಡಿ ನೋಡಿ. ಐ ಹ್ಯಾವ್ ಟು ಟೆಲ್ ಅಬೌಟ್ ಮೈ ಡ್ರೈಯರ್ ಆಲ್ಸೋ. 600 ಏನೋ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು, ಬಟ್ ಇಟ್ ಇಸ್ ಸೋ ವರ್ತ್ ಇಟ್. ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದನ್ನೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ 12 ಆಗಿತ್ತು. ಸ್ಮ್ಯಾನ್ ಹೋಗಿ ಕರ್ಕೊಬರಬೇಕು ಅಂತ ಐ ಆಮ್ ಜಸ್ಟ್ ರಶಿಂಗ್. ಒಂದು 70% ಹೇರ್ ಡ್ರೈ ಆದಮೇಲೆ ಈ ಬ್ರಷ್ ಕೂಂಬಲ್ಲಿ ಬ್ರಷ್ ಮಾಡ್ತೀನಿ. ಸೊ ಒಂದು ವಾಲ್ಯೂಮ್ ಕೊಡುತ್ತೆ ಆ್ಯಂಡ್ ಹೇರ್ ಸ್ಟ್ರೇಟನ್ ಆಗಿರುತ್ತೆ ಫಾರ್ ದ ರೆಸ್ಟ್ ಆಫ್ ದ ವೀಕ್. ಇದರಲ್ಲಿ ಸ್ಯಾಲೋನ್ ಸ್ಟೈಲ್ ಲುಕ್ ಕ್ರಿಯೇಟ್ ಮಾಡಬೇಕಂದ್ರೆ ತುಂಬ ಪ್ರಾಕ್ಟೀಸ್ ಬೇಕು ಆ್ಯಂಡ್ ಮೋರ್ ಓವರ್ ಹೇರು ತುಂಬ ಡ್ಯಾಮೇಜ್ ಆಗುತ್ತೆ ಅಂತ ನಾನು ಎಷ್ಟಾಗುತ್ತೋ ಅಷ್ಟು ನಾರ್ಮಲಾಗೆ ಬ್ರಷ್ ಮಾಡ್ತೀನಿ. ಸ್ಟ್ರೇಟ್ನರ್ಗಿಂತ ಈ ಬ್ರಷ್ ತುಂಬ ಹ್ಯಾಂಡಿ ಆಗಿದೆ, ಬಿಕಾಸ್ ನಾವು ವೆಟ್ ಹೇರಲ್ಲಿ ಹೋಗೋ ಬದಲು ಇದ್ರಲ್ಲಿ ಸ್ವಲ್ಪ ಬ್ರಷ್ ಮಾಡಿಕೊಂಡ್ರೆ ಇಟ್ ಲುಕ್ಸ್ ಪ್ರೆಸೆಂಟಬಲ್. ಸೊ ಐ ಇನ್ವೆಸ್ಟೆಡ್ ಇನ್ ಇಟ್. ಇದರದ್ದು ಲಿಂಕ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾವುದೇ ಹೀಟ್ ಟೂಲ್ಸ್ ಯೂಸ್ ಮಾಡಬೇಕಾದ್ರೂ ಹೀಟ್ ಪ್ರೊಟೆಕ್ಟೆಂಟ್ ಇಸ್ ಅ ಮಸ್ಟ್. ನಾನು ಹೀಟ್ ಪ್ರೊಟೆಕ್ಟೆಂಟ್ ಆ್ಯಂಡ್ ಸೀರಮ್ ಅಪ್ಲೈ ಮಾಡಿದ್ದೀನಿ, ಬಟ್ ತೋರ್ಸೋಕ್ಕೆ ಮರ್ತೋದೆ. ಸೊ ದಿಸ್ ಇಸ್ ದ ಫೈನಲ್ ಲುಕ್. ಯೂಶ್ವಲ್ ಆಗಿ ನನ್ನ ಸ್ಕಿನ್ ಕೇರ್ ಜಸ್ಟ್ 3 steps ಅಷ್ಟೇ, ಬಟ್ ಇವತ್ತು ಇನ್ನೂ ಟೈಮ್ ಆಗ್ತಿದೆ ಅಂತ ಐ ಮೇಡ್ 2 steps. ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಅಷ್ಟೇ ಆ್ಯಂಡ್ ಸಮ್ ಲಿಪ್ ಬಾಮ್. ಯಾವುದೇ ಸ್ಕಿನ್ ಕೇರ್ ಮಾಡಿದ್ರೂ ಅದನ್ನು ನೆಕ್ಗೂ ಅಪ್ಲೈ ಮಾಡಬೇಕು, ಬಿಕಾಸ್ ದಟ್ ಏರಿಯಾ ಇಸ್ ವೆರಿ ಪ್ರೋನ್ ಫಾರ್ ರಿಂಕಲ್ಸ್. ಒಂದು 6 months ತುಂಬ ಪಿಂಪಲ್ಸ್ ಆಗ್ತಿತ್ತು. ಅದನ್ನು ನಾನು ಹೇಗೆ ಮ್ಯಾನೇಜ್ ಮಾಡಿದೆ ಅಂತ ಇನ್ನೊಂದು ವೀಡಿಯೋಲ್ಲಿ ಶೇರ್ ಮಾಡ್ತೀನಿ. ಇವಾಗ ಸ್ಮೈನ್ ಹೋಗಿ ಪಿಕಪ್ ಮಾಡಬೇಕು. ಲೆಟ್ಸ್ ಗೋ. ಹಾಲಿಡೇಸಲ್ಲಿ ವೀಡಿಯೋ ಶೂಟ್ ಮಾಡಬೇಕು, ರೂಮ್ ಕ್ಲೀನ್ ಮಾಡಬೇಕು, ಸ್ಮಯ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಎಲ್ಲ ಟಾಸ್ಕ್ ಪೈಲಪ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಬಟ್ ಆ ಡೇ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇಟ್ ಅಗೇನ್ ಬಿ ಲೈಕ್ ಅ ವರ್ಕಿಂಗ್ ಡೇ ಫಾರ್ ಮೀ. ಸ್ಕೂಲಿಂದ ಬರಬೇಕಾದ್ರೇ ನಿದ್ದೆ ಬಂದುಬಿಟ್ಟಿರುತ್ತೆ. ಬಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಲಂಚ್ ಕೊಟ್ಟರೆ ಶಿಲ್ ಟೇಕ್ ಅ ಲಾಂಗ್ ನ್ಯಾಪ್. ಸ್ಕೂಲಿಗೆ ರಾಗಿ ಸೇಮಿಯಾ ಕೊಟ್ಟಿದ್ದೆ, ಸೊ ಉಪ್ಮಾ ಇತ್ತು ಅಂತ ಅದನ್ನೇ ಎಗ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನನಗೆ ಫುಡ್ ಆರ್ಡರ್ ಮಾಡ್ಕೊಂಡಿದ್ದೆ. ತುಂಬ ದಿನದಿಂದ ಬಿರಿಯಾನಿ ತಿನ್ನಬೇಕು ಅನಿಸ್ತಿತ್ತು. ಹೇಗಿದ್ದೀರಾ ಎಲ್ಲರೂ? ಮೈ ನೇಮ್ ಇಸ್ ಮಯ. ಮಮ್ಮಿ, ವಾಟ್ ಇಸ್ ಮಮ್ಮಿ ಮೇಕಿಂಗ್? Egg. Egg omelette. Apple. Apple. You like egg? Egg. ಈ ಕ್ಯೂಟ್ ಡಿನ್ನರ್ ಸೆಟ್ ನನ್ನ ಸ್ಮಯಕ್ಕೆ ಟಾಯ್ ತೊಗೋಬೇಕಾದ್ರೆ ಟಾಯ್ ಶಾಪಲ್ಲಿ ತೊಗೊಂಡಿದ್ದು. ಇದರ ಸಿಮಿಲರ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಪೇಸ್ಟ್ ಮಾಡಿರ್ತೀನಿ, ಚೆಕ್ ಮಾಡಿ. ಇದನ್ನು ಬ್ಯಾಂಬೂ ಡಿನ್ನರ್ ಸೆಟ್ ಅಂತ ಕರೀತಾರೆ. ಸೊ ಇಟ್ ಇಸ್ BPA ಫ್ರೀ ಆ್ಯಂಡ್ ಇಟ್ ಇಸ್ ಗುಡ್ ಫಾರ್ ದ ಕಿಡ್ಸ್.
ಆ್ಯಂಡ್ ದಿಸ್ ಇಸ್ ಮೈ ಲಂಚ್, ಹಾಟ್ ಚಿಕನ್ ಬಿರಿಯಾನಿ. ಲಂಚ್ ಮುಗಿಸಿ ಇಬ್ಬರು ಟಿ ವಿ ನೋಡ್ತಾ ಇದ್ವಿ. ಒಂದು 10-15 ಮಿನಿಟ್ಸ್ ಆದಮೇಲೆ ಐ ಪುಟ್ ಹರ್ ಟು ಸ್ಲೀಪ್ ಆ್ಯಂಡ್ ನಾನು ಒಂದು ಚಿಕ್ಕ ನ್ಯಾಪ್ ತೊಗೊಂಡೆ. ಈವ್ನಿಂಗ್ ಎದ್ದಾಗ ಶಿಲ್ ಬಿ ವೆರಿ ಹಂಗ್ರಿ, ಸೊ ಅವಳಿಗೆ ಸ್ವೀಟ್ ಪೊಟ್ಯಾಟೊ ಪ್ಯಾನ್ಕೇಕ್ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸ್ವೀಟ್ ಪೊಟ್ಯಾಟೊ ತುಂಬ ಹೆಲ್ತಿ, ಬಟ್ ಇವಾಗೆಲ್ಲ ಅವಳು ಬಾಯ್ಲ್ ಮಾಡಿ ಹಾಗೆ ಕೊಟ್ಟರೆ ತಿಂತಾ ಇಲ್ಲ ಅಂತ ಈ ಥರ ಮಾಡ್ತಿದ್ದೀನಿ ಆ್ಯಂಡ್ ಶಿ ಈಸ್ ಲವಿಂಗ್ ಇಟ್. ಇದಕ್ಕೆ ಬಾಯ್ಲ್ಡ್ ಸ್ವೀಟ್ ಪೊಟ್ಯಾಟೊ, 1 ಎಗ್, ಚಾಕ್ಲೇಟ್ ಸಿರಪ್, ವೆನಿಲಾ ಎಸೆನ್ಸ್ ಮತ್ತು 2 ಸ್ಪೂನ್ಸ್ ಆಫ್ ವೀಟ್ ಫ್ಲವರ್ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡ್ಕೋಬೋದು. ಅದನ್ನು ತವಾ ಮೇಲೆ ಸ್ಪ್ರೆಡ್ ಮಾಡಿ ಕ್ಲೋಸ್ ಮಾಡಿ ಕುಕ್ ಮಾಡಬೇಕು. ಸ್ವಲ್ಪ ಬಟರ್ ಅಥವಾ ಗೀ ಸ್ಪ್ರೆಡ್ ಮಾಡಿ 2 ಸೈಡ್ ಕುಕ್ ಮಾಡಿದ್ರೆ ಇಟ್ ವಿಲ್ ಬಿ ರೆಡಿ ಆ್ಯಂಡ್ ಕಿಡ್ಸ್ ವಿಲ್ ಲವ್ ಇಟ್. ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ. ಇದು ನೆಕ್ಸ್ಟ್ ಡೇ, ನಾನು ಹಸ್ಬೆಂಡ್ ಇಬ್ಬರು ಹೋಗಿದ್ವಿ ಪಿಕ್ ಮಾಡೋಕ್ಕೆ. ಶಿ ವಾಸ್ ಸೋ ಹ್ಯಾಪಿ. ನಮಗಂತೂ ಫ್ರೈಡೇನೇ ವೀಕೆಂಡ್ ಮೂಡ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಸೊ ಈವ್ನಿಂಗ್ ಎಲ್ಲಾದರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ರಾಜಸ್ಥಾನಿ ಎಕ್ಸಿಬಿಷನ್ ನೋಡಿದ್ದೆ ರೀಲಲ್ಲಿ, ಅಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಬಟ್ ಮ್ಯಾಪಲ್ಲಿ ನೋಡಿದ್ರೆ 40 ಮಿನಿಟ್ಸ್ ತೋರಿಸ್ತಿತ್ತು. ಅಷ್ಟು ದೂರ ಹೋಗಿ ಬರೋಕ್ಕೆ ಇನ್ನೂ ಲೇಟ್ ಆಗುತ್ತೆ ಅಂತ ವೈಟ್ ಫೀಲ್ಡಲ್ಲಿರೋ ಫೀನಿಕ್ಸ್ ಮಾಲ್ಗೆ ಹೋದ್ವಿ. ನಂಗೆ ಎಕ್ಸಾಮ್ ಇತ್ತು, ಕುರ್ತಿ ಜೀನ್ ಹಾಕೊಂಡು ಕಾಲೇಜ್ಗೆ ಹೋಗಿದ್ದೆ ಮತ್ತು ಎಕ್ಸಿಬಿಷನ್ ತಾನೆ ಅಂತ ಹಾಗೆ ಬಂದಿದ್ದೆ. ಬಟ್ ಸಡನ್ನಾಗಿ ಪ್ಲ್ಯಾನ್ ಮಾಲ್ಗೆ ಚೇಂಜ್ ಆಗೋಯಿತು ಆ್ಯಂಡ್ ನಾನು ಹೀಗೆ ಮಾಲ್ಗೆ ಹೋಗೋದಾ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಎನಿವೇಸ್ ವಿ ವೆಂಟ್. ಈ ಮಾಲ್ ಸ್ಯಾಟರ್ಡೇ ಸಂಡೇಸ್ ತುಂಬ ಕ್ರೌಡೆಡ್ ಇರುತ್ತೆ, ಬಟ್ ಫ್ರೈಡೇ ಅಷ್ಟೊಂದು ಇರಲಿಲ್ಲ. ನಂಗೆ ವಿಂಡೋ ಶಾಪಿಂಗ್ ಮಾಡೋಕ್ಕೆ ತುಂಬ ಇಷ್ಟ, ಯಾಕಂದರೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ನಾನು ರಿಜಿಸ್ಟರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ನಂಗೆ ಬೇಕಾದಾಗ ಹೋಗಿ ತೊಗೊಳಕ್ಕೆ ಈಸಿ ಆಗುತ್ತೆ. ಈ ಟಾಯ್ ನೋಡಿಬಿಟ್ಟು ಸುಮ್ಮನೆ ಅಲ್ಲಿ ಇಟ್ಟಿದ್ದಾರೆ, ಏನೋ ಹಿಟ್ ಮೀ ಟಾಯ್ ಥರ ಅಂದ್ಕೊಂಡ್ವಿ. ಸಡನ್ನಾಗಿ ಇಟ್ ಸ್ಟಾರ್ಟೆಡ್ ಮೂವಿಂಗ್. ಸ್ಮಯ ಫುಲ್ ಹೆದರ್ಕೊಂಡ್ಬಿಟ್ಟಿದ್ಲು. ನಾವು ಲಾಸ್ಟ್ ವೀಕ್ ಒಂದು ಮಾಲ್ಗೆ ಹೋದಾಗ ಅಲ್ಲಿ ಟೈಮ್ ಝೋನ್ ಕಾರ್ಡ್ ಟಾಪಪ್ ಮಾಡಿದ್ವಿ. ಅದರಲ್ಲೇ ಏನೋ ಬ್ಯಾಲೆನ್ಸ್ ಇತ್ತು. ಸೊ ಇಲ್ಲೂ ಮತ್ತೆ ಮಾಡಿಸಿದ್ರೆ ಅದನ್ನು ಖಾಲಿ ಮಾಡೋಕ್ಕಾಗಲ್ಲ ಅಂತ ನಾವೇನು ಮಾಡ್ಸೋಕ್ಕೆ ಹೋಗಿಲ್ಲ, ಸುಮ್ಮನೆ ನೋಡೋಣ ಅಂತ ಹೋಗಿದ್ವಿ. ಇಲ್ಲಿರೋ ಗೇಮ್ಸ್ನೆಲ್ಲ ನೋಡಿಬಿಟ್ಟು ನಾವು ತುಂಬ ರಿಗ್ರೆಟ್ ಮಾಡ್ತಿದ್ವಿ, ಆ ಕಾರ್ಡ್ಗಿಂತ ಇಲ್ಲಿ ಮಾಡಿಸ್ಬೇಕಿತ್ತು ಅಂತ. ಗೇಮ್ಸ್ ತುಂಬಾ ಕ್ಯೂಟ್ ಆ್ಯಂಡ್ ಯುನೀಕ್ ಆಗಿತ್ತು. ನಾವು ತೊಗೊಂಬಿಡೋಣ ಅಂತ ಅಂದ್ಕೊತಾ ಇದ್ವಿ. ಬಟ್ 3 ಜನ ಎಷ್ಟು ಆಡಿದ್ರೂ ಅದನ್ನು ಖಾಲಿ ಮಾಡೋಕ್ಕಾಗಲ್ಲ ಆ್ಯಂಡ್ ಮಿನಿಮಮ್ ಟಾಪಪ್ಪೇ 1700 ಇತ್ತು. ಸೊ ನಾವು ಗ್ಯಾಂಗಾಗಿ ಬಂದಾಗ ಇಟ್ ಈಸ್ ವರ್ತ್ ಅಂತ ಡಿಸೈಡ್ ಮಾಡಿದ್ವಿ. ಇನ್ನೊಂದೇನೆಂದರೆ, ನಾನು ಹಸ್ಬೆಂಡ್ ತುಂಬ ಇಂಪಲ್ಸಿವ್ ಶಾಪಿಂಗ್ ಮಾಡಲ್ಲ. ಏನೇ ತೊಗೋಬೇಕಾದ್ರೂ ತುಂಬ ಥಿಂಕ್ ಮಾಡಿ ಆಮೇಲೆ ತೊಗೊಳ್ಳೋದು. ನಮ್ಮ ಟೆಂಪ್ರರಿ ಹ್ಯಾಪಿನೆಸ್ಗೋಸ್ಕರ ನಾವು ವಸ್ತುನ ತೊಗೊಂಬಿಟ್ಟು ಆಮೇಲೆ ಯೂಸ್ ಮಾಡಿಲ್ಲ ಅಂದರೆ ಅದು ವೇಸ್ಟ್ ಅಲ್ವಾ. ಬಟ್ ಆ ಮನಿನ ನಾವು ಫ್ಯೂಚರ್ಗೆ ಸೇವ್ ಮಾಡಿದ್ರೆ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಮನೇಲಿ ಪ್ರಿಟೆಂಡ್ ಪ್ಲೇ ಆಡಿದಾಗ ಯಾವಾಗಲೂ ಈ ಐಸ್ ಕ್ರೀಮ್ ಶಾಪ್ ಗೇಮ್ ಆಡ್ತೀವಿ. ಸೊ ಈ ವ್ಯಾನ್ ಅವಳಿಗೆ ತುಂಬ ಇಷ್ಟ ಆಗೋಯಿತು. ಇಲ್ಲೇ ಒಂದು 10 ಮಿನಿಟ್ಸ್ ಆಟಾಡ್ತಾ ಇದ್ವಿ. ಇವಾಗೆಲ್ಲ ಸ್ಮಯ ಸ್ಕೂಲ್ಗೆ ಹೋಗೋದ್ರಿಂದ ಫ್ರೀಕ್ವೆಂಟಾಗಿ ಕೋಲ್ಡ್ ಕಾಫ್ ಆಗ್ತಾನೇ ಇದೆ. ಅವತ್ತು ಕೋಲ್ಡ್ ಇತ್ತು, ಬಟ್ ಏನೂ ಕೊಡಿಸ್ಲಿಲ್ಲ ಅಂದರೆ ಅವಳು ಡಿಸಪಾಯಿಂಟ್ ಆಗ್ತಾಳೆ ಅಂತ ಡೋನಟ್ ಕೊಡಿಸಿದ್ವಿ. ನಮ್ಮ ಮನೇಲಿ ಎಲ್ಲರೂ ಶುಗರಿ ಫುಡ್ಸ್ ಅವಾಯ್ಡ್ ಮಾಡ್ತೀವಿ ಆ್ಯಂಡ್ ಸ್ಮಯಾಗಿ ನಾನು ತುಂಬಾ ಕಾಷಿಯಸ್ ಆಗಿರ್ತೀನಿ. ಬಿಕಾಸ್ ಶುಗರ್ ತುಂಬ ಡ್ಯಾಮೇಜ್ ಮಾಡುತ್ತೆ ನಮ್ಮ ಬಾಡಿನ. ಅದಕ್ಕೆ ಸಬ್ಸ್ಟಿಟ್ಯೂಟ್ಸ್ ಇದೆ, ಲೈಕ್ ಪಾಮ್ ಶುಗರ್, ಹನಿ ಇದೆಲ್ಲ. ಬಟ್ ಏನು ಅಷ್ಟೊಂದು ಡಿಫ್ರೆನ್ಸ್ ಆಗಲ್ಲ. ನಾನು ಹೋಮ್ ಮೇಡ್ ಸ್ವೀಟ್ಸ್ ಮಾಡಿದ್ರೂ ಸುಮ್ಮನೆ ಲೈಟಾಗಿ ಹಾಕ್ತೀನಿ ಅಷ್ಟೇ. ಆದರೆ ಹೊರಗಡೆ ಹೋದಾಗೆಲ್ಲ ಅಷ್ಟೊಂದು ರೆಸ್ಟ್ರಿಕ್ಟ್ ಮಾಡೋಕ್ಕಾಗಲ್ಲ, ಬಿಕಾಸ್ ಮಕ್ಕಳು ಬೇರೆಯವ್ರು ತಿನ್ನೋದು ನೋಡಿದಾಗ ತಿನ್ಬೇಕನ್ಸುತ್ತೆ. ಈ ಏರಿಯಾ ಸ್ಪೆಷಲಿ ಕಿಡ್ಸ್ ಆಟ ಆಡೋಕ್ಕಂತಲೇ ಮಾಡಿಸಿದ್ದಾರೆ. ಒಳಗಡೆಯಿಂದ ಯಾವುದಾದ್ರೂ ಬಿಲ್ ತೋರಿಸಿದ್ರೆ ಆಡ್ಬೋದು ಅಂತ ಹೇಳಿದರು. ಬಟ್ ನಾವು ಬರೋಷ್ಟರಲ್ಲೇ 8:30 ಆಗಿತ್ತು ಆ್ಯಂಡ್ 8 o'clock ಕ್ಲೋಸ್ ಅಂತ ಹೇಳಿಬಿಟ್ಟು. ಯಾರೂ ಇರಲಿಲ್ಲ ಅಲ್ವಾ, ಸೊ ಅವಳಿಗೂ ಒಂಥರ ಅನಿಸ್ತಿತ್ತು ಒಬ್ಬಳೇ ಆಟಾಡೋಕ್ಕೆ. ಇನ್ನೇನು ನೆಕ್ಸ್ಟ್ ವೀಕ್ ಕರ್ಕೊಂಬರೋಣ ಅಂತ ಬಂದುಬಿಟ್ವಿ.
ಈ ಮಾಲ್ ಪಕ್ಕದಲ್ಲೇ VR ಮಾಲ್ ಇತ್ತು, ಅಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿದ್ರು ಅಂತ ನೋಡೋಕ್ಕೆ ಹೋಗಿದ್ವಿ. ಅಲ್ಲಿ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಸೊ ದಿಸ್ ಇಸ್ ಹೌ ಆರ್ ವೀಕೆಂಡ್ ವಾಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.